ಮಳೆಗಾಲ ಪ್ರಾರಂಭವಾಗಿದೆ. ಸೊ ಹೀಗಾಗಿ ಮೈಸೂರಿನ ಪ್ರಸಿದ್ಧ ವಿಶ್ವವೇ ತಿರುಗು ನೋಡುವಂತಹ ಮೈಸೂರಿನ ಅಂಬಾವಿಲಾಸ ಅರಮನೆಯ ಕೋಟೆಯನ್ನು ಸರಿಪಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಮಳೆ ಪ್ರಾರಂಭವಾಗಿರುವಂತಹ ನಿಟ್ಟಿನಲ್ಲಿ 2 ವರ್ಷಗಳ ಹಿಂದೆ ಏನೋ ಇಲ್ಲಿ ಬಿರುಕು ಬಿಟ್ಟಿದ್ದಂತಹ ಅರಮನೆಯ ಈ ಒಂದು ಕೋಟೆಯನ್ನು ಈಗ ಅದೇ ಮಾದರಿಯಲ್ಲಿ ಸರಿಪಡಿಸುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅಂತಂದರೆ ಈ ಕೋಟೆಗೆ ಈ ಹಿಂದೆ ಮಹಾರಾಜರು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಯಾವ ಒಂದು ಕಲ್ಲುಗಳನ್ನು ಬೃಹತ್ ಗಾತ್ರದ ಕಲ್ಲುಗಳನ್ನು ಬಳಸಿದ್ರು ಅದೇ ಕಲ್ಲುಗಳಿಂದ ಈಗ ಮತ್ತೆ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪಾರಂಪರಿಕ ಕಟ್ಟಡವಾಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಉಂಟಾಗದ ರೀತಿಯಲ್ಲಿ ಈಗ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಕ್ರೇನ್ ಮೂಲಕವಾಗಿ ಈ ಒಂದು ಬೃಹತ್ ಗಾತ್ರದ ಕಲ್ಲುಗಳನ್ನು ಇಲ್ಲಿ ಹಾಕಿ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸುಮಾರು 70 ಎಕರೆಯ ಪ್ರದೇಶದಲ್ಲಿರುವಂತಹ ನಮ್ಮ ಮೈಸೂರಿನ ಅರಮನೆಯ ಸುತ್ತಲೂ ಸಹ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಈಗ ನೋಡ್ತಾ ಇರುವಂತಹ ಈ ದೃಶ್ಯ ಏನಿದೆ, ಜಯಮಾರ್ತಾಂಡ ಗೇಟ್ ಮುಖ್ಯ ದ್ವಾರ ಏನಿದೆ, ಆ ಒಂದು ದ್ವಾರದ ಬಲಭಾಗದಲ್ಲಿ 2 ವರ್ಷಗಳ ಹಿಂದೆ ಒಂದು ಸಣ್ಣದಾಗಿ ಬಿರುಕು ಬಿಟ್ಕೊಂಡಿತ್ತು. ಸೊ ಹೀಗಾಗಿ ಕಾಲಕ್ರಮೇಣವಾಗಿ ಅಲ್ಲಲ್ಲಿ ಕೆಲವು ದುರಸ್ತಿಗಳು ಆಗುವಂತಹ ನಿಟ್ಟಿನಲ್ಲಿ ಪಾರಂಪರಿಕತೆಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗದಂತೆ ಅದೇ ಮಾದರಿಯಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡುವಂಥದ್ದು. ನಿಯಮವಾಗಿ ಏನೆಲ್ಲ ಅಲ್ಲಿಗೆ ಬಳಸಬೇಕು, ಯಾವೆಲ್ಲ ವಸ್ತುಗಳನ್ನು ಬಳಸಬೇಕು ಮತ್ತು ಪಾರಂಪರಿಕ ಒಂದು ನಿಯಮ ಏನಿದೆ ಆ ನಿಯಮದ ಅಡಿಯಲ್ಲೇ ಸಹ ಈಗ ಈ ಒಂದು ಕೋಟೆಯನ್ನು ಬಿರುಕು ಬಿಟ್ಟಿದ್ದಂತಹ ಈ ಸಣ್ಣ ಪ್ರಮಾಣದ ಬಿರುಕು ಬಿಟ್ಟಿದ್ದಂತಹ ಕೋಟೆಯನ್ನು ಈಗ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಆಂದೋಲನ, ಮೈಸೂರು.